ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇವತ್ತು ಹೊಸಕೋಟೆ ತಾಲೂಕು ಸೂಲುಬೆಲೆ ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಅಭಿಷೇಕ ಮಾಡಿ ಜೇನುತುಪ್ಪ ಮಧು ಅಂದರೆ ಜೇನುತುಪ್ಪ ಅಭಿಷೇಕ ಮಾಡಿ ಅಮ್ಮನಿಗೆ ತುಪ್ಪ ಬಾಯಿಗೆ ನೆನೆಸಿದ್ವಿ, ನಾಯಿಗೆ ನೆನೆಸಿದ್ವಿ. ಫಸ್ಟ್ ಕ್ಲಾಸಾಗಿ ಇವತ್ತು ಮಾತಾಡ್ತಾನೆ, ಆಮೇಲೆ ಚೆನ್ನಾಗಿ ಓಡಾಡ್ತಾನೆ. ಶಾಂತಂ ಪದ್ಮಾಸನಸ್ಥಂ ಶ್ರೀಧರ ಮುಕುಟಂ ಪಂಚವಕ್ರಂ ನೇತ್ರಂ ಶೂಲಂ ವಜ್ಜಂಚ ಕಡಿಗಂ ಪರಶುಮಭಯದಂ ದಕ್ಷಭಾಗೆ ವಹಂತಂ ನಾಗಂ ಪಾಶಂಚ ಕಂಠಾಂ ಪ್ರಲಯೋತವಾಹಂ ಚಾಂಕುಶಂ ವಾಮಭಾಗೆ ನಾನಾಲಂಕಾರಯುಕ್ತಾಂ ಸ್ಫಟಿಕಮಂಜುಂ ಪಾರ್ವತೀಶಂ ನಮಾಮಿ. ಸೋಮೇಶ್ವರ ಸ್ವಾಮಿ ದೇವಾಲಯ ವಿಶೇಷವಾಗಿ ಗಿಂಡ್ಲುಬಾವಿ ಅಂತ ಕರೀತಕ್ಕಂಥ ಕ್ಷೇತ್ರ ಇದು. ಸೂಲಿಬೆಲೆಯಲ್ಲಿ ಅತ್ಯಂತ ಪುರಾತನವಾದಂಥ ಅತ್ಯಂತ ಶಕ್ತಿಯುತವಾದಂಥ ದೇವಸ್ಥಾನ ಇದು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಬ್ರಹ್ಮಸೂತ್ರ ಇರತಕ್ಕಂಥದ್ದು, ಆದರೆ ಇದಕ್ಕೆ ವಿಶೇಷವಾದಂಥ ಬ್ರಹ್ಮಸೂತ್ರ ಇರತಕ್ಕಂಥ ದೇವಸ್ಥಾನ. ಬ್ರಹ್ಮಸೂತ್ರ ಇರತಕ್ಕಂಥ ಲಿಂಗಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು, ಆ ಭಗವಂತನ ಸೇವೆ ಮಾಡ್ತಕ್ಕಂಥದ್ದು. ಆ ದೇವಾಲಯಕ್ಕೆ ಹೋಗಿ ಸೇವೆಯನ್ನು ಮಾಡಿದ್ರೆ ತುಂಬ ಪೂರ್ವಜನ್ಮ ಕೃತಂ ಪಾಪಂ, ಹಿಂದಿನ ಜನ್ಮದ ಕರ್ಮಫಲಗಳೆಲ್ಲ ದೂರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರನ ವಿಶೇಷ ಏನು ಅಂದರೆ ಎಲ್ಲ ಕಡೆ ಇರ್ತಕ್ಕಂಥ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಪಾಣಿಪೀಠ ಇತ್ತು ಅಂದರೆ ನಾವು ಮಾಡ್ತಕ್ಕಂಥ ಪದಾರ್ಥಗಳು ಏನು ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಏನೇನು ಪದಾರ್ಥಗಳಾಗ್ತಿರೋ ಅವೆಲ್ಲ ಉತ್ತರ ಕರೆಯುತ್ತೆ. ಈ ಸೋಮೇಶ್ವರ ಸ್ವಾಮಿ ಏಕೈಕ ಕ್ಷೇತ್ರದಲ್ಲ ಮಾತ್ರ ನಾವು ಏನೇ ಪದಾರ್ಥವನ್ನು ಅಭಿಷೇಕಕ್ಕೆ ಸಮರ್ಪಣೆ ಮಾಡಿದ್ರೆ ಅದೆಲ್ಲ ಅಗ್ನಿಮೂಲೆಗೆ ಬರ್ತಕ್ಕಂಥದ್ದು ಸ್ವಾಮಿಯ ವಿಶೇಷತೆ. ಮತ್ತು ಎಷ್ಟೋ ಜನ ಸುತ್ತಮುತ್ತ ಗ್ರಾಮಗಳಲ್ಲಿ ಸೂಲಿಬೆಲೆಯಲ್ಲಿ ಸ್ವಾಮಿ ಹೆಸರನ್ನ ಸೋಮನಾಥ, ಸೋಮೇಶ್ವರ ಅಂತೇಳಿ ತುಂಬ ಜನಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಕಾರಣ ಏನಂದರೆ ಇದನ್ನು ಸಂತಾನಕಾರಕ ಅಂತ ಕರೀತಾರೆ. ಎಷ್ಟೋ ವರ್ಷಗಳ ಮದುವೆಯಾಗಿ ಸಂತಾನ ಆಗದೆ ಇರತಕ್ಕಂಥವ್ರು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಸಂತಾನ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಶಿವರಾತ್ರಿ ಮಹೋತ್ಸವದಲ್ಲಿ ಕಾರ್ತೀಕ ಸೋಮವಾರದಲ್ಲಿ ಸ್ವಾಮಿಗೆ ಶತರುದ್ರಾಭಿಷೇಕ ಮತ್ತು ವಿಶೇಷವಾಗಿ ಪುಷ್ಪಾಲಂಕಾರ, ಸ್ವಾಹಾಕಾರ ಹೋಮ ಈ ಥರ ಎಲ್ಲ ಕೈಂಕರ್ಯಗಳನ್ನು ಏರ್ಪಡಿಸ್ತಾರೆ. ಸಾಯಂ ಸಂಧ್ಯಾ ಪ್ರದೋಷ ಕಾಲದಲ್ಲಿ ಲಕ್ಷದೀಪೋತ್ಸವ ಅಂತೇಳಿ ಎಲ್ಲರೂ ಒಂದು ಸೂಲಿಬೆಲೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಲಕ್ಷದೀಪೋತ್ಸವ ಕೈಂಕರ್ಯ ಆಗುತ್ತೆ. ಕನಿಷ್ಠ ಪಕ್ಷ ಅಂದರೂ 12,000 to 15,000 ಜನ ಸೇರ್ತಕ್ಕಂಥ ಕ್ಷೇತ್ರ ಇದು. ಅಷ್ಟು ಸತ್ಯ ಇರತಕ್ಕಂಥದ್ದು. ಏನೇ ಸಂಕಲ್ಪ ಮಾಡಿಕೊಂಡ್ರು, ಯಾಕಂದರೆ ಸೂಲಿಬೆಲೆಯಲ್ಲಿ ಇದನ್ನು ಪಂಚಾಯಿತಿ ಕಟ್ಟೆ ಅಂತ ಕರೀತಾ ಇದ್ರು ಹಿಂದೆ. ಅಂದರೆ
ಏನೇ ಇಲ್ಲಿ ಏನಾದರೂ ಒಂದು ನ್ಯಾಯ ಪಂಚಾಯಿತಿ ಆಗಬೇಕಂದ್ರೆ ಇಲ್ಲೇ ಸೋಮೇಶ್ವರನ ಸಾಕ್ಷಿಯಾಗಿ ನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಊರಿನ ಜನನೂ ಅಷ್ಟೇ, ಸ್ವಾಮಿ ಅಂದರೆ ಅಷ್ಟು ಭಯಭಕ್ತಿಯಿಂದ ನಡ್ತಕ್ಕಂಥದ್ದು, ಆತನ ಶಕ್ತಿ ಅಷ್ಟು ಪ್ರಭಾವ ಇರತಕ್ಕಂಥದ್ದು. ಈ ಥರ ಸ್ವಾಮಿಯ ಶಕ್ತಿಯಿಂದ ಎಷ್ಟೋ ಜನ ಏನೇನು ಕೋರಿಕೆಗಳು ಕೇಳಿಕೊಂಡು ಎಲ್ಲ ಸಿದ್ಧಿ ಆಗ್ತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಬಂದು ಆ ಸ್ವಾಮಿಯ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥನೆ. ಧನ್ಯವಾದಗಳು ಗುರುಗಳೇ. ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಇಂಟ್ಲುಬಾವಿ ಅಂತ ಹಿಂದೆ ಒಂದು ಆ ಕಲ್ಯಾಣಿ ಇದೆ. ಆದರೆ ಇಲ್ಲಿನ ಸೋಮೇಶ್ವರ ವಿಶೇಷವಾಗಿ ಸಂತಾನಕಾರಕ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಹಾಗೆ ಯಾರ್ಯಾರು ಏನೇನು ಅಭೀಷ್ಟಗಳನ್ನು ಇಟ್ಕೊಂಡು ಬರ್ತಾರೋ ಆ ಅಭೀಷ್ಟಗಳನ್ನೆಲ್ಲ ಭಗವಂತ ಇಲ್ಲಿ ಅನುಗ್ರಹ ಮಾಡಿರ್ತಕ್ಕಂಥದ್ದು ಉಲ್ಲೇಖ ಇದೆ ಈ ಪ್ರದೋಷಗಳಲ್ಲಿ. ಇದಲ್ಲದೆ ಕಾರ್ತೀಕ ಮಾಸದಲ್ಲಿ ಆ ಶಿವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಆರಾಧನೆ ಮಾಡೋದ್ರಿಂದ ನಮ್ಮ ಅಭೀಷ್ಟಗಳು ಏನಿದೆಯೋ ಅದನ್ನೆಲ್ಲ ಭಗವಂತ ಆ ಗಣಪತಿ ಮತ್ತೆ ಅಮ್ಮನವರ ಸಹಿತನಾಗಿ, ಹಾಗೆ ಸುಬ್ರಹ್ಮಣ್ಯ ಕೂಡ ಇಲ್ಲಿದ್ದಾನೆ. ಅಂದರೆ ಶ್ಲೋಕದಲ್ಲಿ ಹೇಳ್ತಾರೆ, ಸರ್ವಮಂಗಲದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯಿ ಅಂತ. ಅಂದರೆ ನಾವು ಈಶ್ವರನನ್ನ ಏನಾದರೂ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವನು ಪರಿವಾರ ಸಮೇತನಾಗಿ, ಅಂದರೆ ಪಾರ್ವತಿ ಅಮ್ಮನವರು, ಮಹಾಗಣಪತಿ ಸುಬ್ರಹ್ಮಣ್ಯನ ಸಮೇತನಾಗಿದ್ದಾಗ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ. ಗಣಪತಿ ಅಮ್ಮನವರು ಹಾಗೆ ಸುಬ್ರಹ್ಮಣ್ಯ ಕೂಡ ನಿಲ್ಲಿಸಿದ್ದಾನೆ. ವಿಶೇಷವಾಗಿ ಹೊರಗಡೆ ದಕ್ಷಿಣಾಮೂರ್ತಿ, ಈ ಕಡೆ ಚಂಡಿಕೇಶ್ವರನ್ ಇರುವಂಥದ್ದು. ಹಾಗೆ ಆರಾಧನೆಯನ್ನು ಮಾಡಿದಾಗ ಆ ಸಂಪೂರ್ಣವಾದಂಥ ಶಿವಾನುಗ್ರಹ ಉಂಟಾಗತ್ತೆ. ನಮ್ಗೆ ಒಳ್ಳೇದಾಗೈತೆ. ದೇವಸ್ಥಾನಕ್ಕೆ ಬಂದ ಮೇಲೆ ಭಾರಿ ಒಳ್ಳೇದಾಗೈತೆ. ಇನ್ನೂ ಭಕ್ತರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಇಲ್ಲಿ ಜನ ಬಂದು ಅನುಕೂಲ ಆಗುತ್ತೆ. ದೇವ್ರ ಭಕ್ತಿಗೆಲ್ಲ ಇದು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ಕೊತೀವಿ. ನಮ್ಮ ಹೆಸರು ಮಂಜುಳಾ ಅಂತ. ನಮ್ಮದು ಸೂಲಿಬೆಲೆ. ಇಲ್ಲಿ ಸೂಲಿಬೆಲೆಯಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಎಲ್ಲರೂ ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆ, ಅಮಾವಾಸ್ಯೆ, ಪ್ರದೋಷ ಕಾಲ ಪ್ರತಿಯೊಂದು ಇದಕ್ಕೂ ಪೂಜೆ ಎಲ್ಲ ಮಾಡ್ತಾರೆ. ಕಷ್ಟ ಅಂತ ಬಂದು ಅವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಸೋಮೇಶ್ವರ ಸ್ವಾಮಿ. ನಂಬಬೇಕು ಭಗವಂತನ. ಎಲ್ಲರೂ ಬನ್ನಿ. ನನ್ನ ಹೆಸರು ಪ್ರೇಮ. ನನಗೆ ಬಂದಾಗಿಂದ ಒಳ್ಳೆಯದಾಗಿದೆ. ಭಕ್ತಾದಿಗಳೆಲ್ಲ ಬರ್ತಾರೆ. ತುಂಬಾ ವಿಜೃಂಭಣೆಯಿಂದ ಪೂಜೆ ಎಲ್ಲ ನಡೆಸ್ಕೊಡ್ತಾರೆ. ಲಕ್ಷ ದೀಪೋತ್ಸವ ಮತ್ತು ಇದು ಕಾರ್ತಿಕ ಮಾಸ ವಾರ ಪೂಜೆ ಎಲ್ಲ ನಡೆಯುತ್ತೆ. ಹಾಗಾಗಿ ಭಕ್ತಾದಿಗಳೆಲ್ಲ ಬಂದು ಅವ್ರವ್ರ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅಂತ. ಸಸ್ಯಕ್ಕೆ ಮಕ್ಕಳೇ ಇಲ್ಲ. 20 ವರ್ಷ ಆಮೇಲೆ ಇಲ್ಲಿ ಬಂದು ಅವಾಗ ಒಂದು ಗಂಡು ಮಗು ಆಯಿತು, ತಿರ್ಗನ್ನೋ ಒಂದು ಆಯಿತು. ಎಲ್ಲರಿಗೂ ದೇವರು ಒಳ್ಳೇದು ಮಾಡೇನೆ. ಸೋಮೇಶ್ವರನ ಚೆನ್ನಾಗಿ ನಡೀತಾರೆ ಸರ್. ನಮ್ಗೆಲ್ಲ ಭಕ್ತಿ ಅಂದರೆ ಅಷ್ಟು ಇಷ್ಟ ಈ ದೇವರು. ತುಂಬ ಧನ್ಯವಾದಗಳು. ಜಗದೀಶ್ ಅಂತೇಳಿ, ಸೂಲುಬೆಲೆ ಗ್ರಾಮಸ್ಥರು. ಇಲ್ಲಿ ದೇವಸ್ಥಾನದ ಕಾರ್ಯಕರ್ತನಾಗಿ 20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಚೋಳರ ಕಾಲದ ಇತಿಹಾಸ ಇದು. ಈ ಲಿಂಗ ಪ್ರತಿಷ್ಠಾಪನೆ ಮಾಡಿರೋ ಚೋಳರು ತುಂಬ ಶಕ್ತಿಶಾಲಿ ಲಿಂಗ ಆದ್ದರಿಂದ ಭಕ್ತಾದಿಗಳು ಏನೇ ಕೇಳಿಕೊಂಡ್ರು ನೆರವೇರಿಸ್ಕೊಡೋ ಒಂದು ಭಾಗ್ಯ ಅಯ್ಯಪ್ಪನಲ್ಲಿದೆ. ಅಯ್ಯಪ್ಪನಿಗೆ ಬೇಕಾಗಿರೋದು ತೃಪ್ತಿಯಿಂದ ಅಭಿಷೇಕ ಮಾಡಿಸಿದ್ರೆ ಸಾಕು, ಅವ್ರು ಏನೇ ಕೇಳಲಿ ಕೊಡುವಂಥ ಇದು ಅಯ್ಯಪ್ಪನಲ್ಲಿದೆ. ಅವ್ರ ಭಕ್ತಿ ಇಲ್ಲಿದೆ ಸರ್. ಎಲ್ಲರೂ ಬರ್ತಾರೆ, ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೋಮವಾರ ನಾವು ಬರ್ತೀವಿ ಸರ್, ದರ್ಶನ ಮಾಡ್ಕೊಂಡು ಹೋಗ್ತೇನೆ. ಇಲ್ಲಿ ನಾವು ಏನು ಅನ್ಕೊಂತೀರ ಅಲ್ಲಿ ನಾವು ಮನೆ ನಡೀತದೆ ಸರ್. ಇದು ತ್ರಿಪುರಾಂತಕವೇ ಬೇಡಿದ ವರಗಳ ಭಾಷಣ ನೀಡುವ ಸಾಂಬ ಸದಾ ಶಿವನೇ.